ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಮ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಕ್ರಿಕೆಟಿಂಗ್ ಫ್ಯಾಕ್ಟ್. ಅದೇನಂದ್ರೆ ಇತ್ತೀಚೆಗೆ ನಾವೊಂದು ವರ್ಡ್ ನ ಬಹಳ ಕೇಳ್ತಾ ಇದೀವಿ. ಅದೇನು ಅಂದ್ರೆ ಬಾಕ್ಸಿಂಗ್ ಡೇ ಟೆಸ್ಟ್. ಈ ಬಾಕ್ಸಿಂಗ್ ಡೇ ಟೆಸ್ಟ್ ಅಂದ್ರೆ ಏನು, ಅದ್ರ ಇತಿಹಾಸ ಏನು ಅಂತೆಲ್ಲ ಡೀಟೇಲ್ ಆಗಿ ನೋಡೋಣ. ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ ನ ಖಂಡಿತವಾಗ್ಲೂ ಪ್ರೆಸ್ ಮಾಡಿ, ಸೋ ದಟ್ ನಿಮ್ಗೆಲ್ಲ ನೋಟಿಫಿಕೇಶನ್ ಸ್ಟಾಂಡ್ ಅಂತ ಬರುತ್ತೆ. ಈ ಬಾಕ್ಸಿಂಗ್ ಡೇ ಟೆಸ್ಟ್ ಅನ್ನೋದು ಪದ ನಾವು ಮೇನ್ಲಿ ಕೇಳಿ ಬರೋದು ಇಂಗ್ಲೆಂಡ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಕೆನಡಾ, ಸ್ಕಾಟ್ಲ್ಯಾಂಡ್ ಹಾಗೂ ಐರ್ಲೆಂಡ್ ಅಲ್ಲಿ. ಆಫ್ಟರ್ ಕ್ರಿಸ್ಮಸ್ ಜಗತ್ತಲ್ಲಿ ಯಾವುದೇ ಟೆಸ್ಟ್ ಮ್ಯಾಚ್ ನಡೆದ್ರು 26 ಡಿಸೆಂಬರ್ ಇಂದ ಅದನ್ನ ಬಾಕ್ಸಿಂಗ್ ಡೇ ಟೆಸ್ಟ್ ಅಂತ ಕರೀತಾರೆ. ಯಾಕಂದ್ರೆ ಡ್ಯೂರಿಂಗ್ ಕ್ರಿಸ್ಮಸ್ ಟೈಮ್ ಇವಾಗ ಎಲ್ಲ ಗಿಫ್ಟ್ಸ್ ನ ಪ್ಯಾಕ್ ಮಾಡ್ಬಿಟ್ಟು ಆ ಕಂಟ್ರೀಸ್ ಅಲ್ಲಿ ಪುವರ್ ಪೀಪಲ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಆದ ಕಾರಣದಿಂದ ಬಾಕ್ಸಿಂಗ್ ಡೇ ಟೆಸ್ಟ್ ಅಂತ ಕರೀತಾರೆ. ಇದನ್ನ ಮೇನ್ಲಿ ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಅವರು ಪ್ರತಿ ವರ್ಷ ಆಡ್ತಾರೆ ಟೆಸ್ಟ್ ಮ್ಯಾಚಸ್ ನ. ಬಟ್ ಈ ಟೈಮ್ ಯಾಕೋ ಇಂಗ್ಲೆಂಡ್ ಅಲ್ಲಿ ಆಫ್ಟರ್ ಕ್ರಿಸ್ಮಸ್ ಯಾವ್ದೇ ಟೆಸ್ಟ್ ಮ್ಯಾಚ್ ಇಟ್ಟಿಲ್ಲ. ಬಟ್ ಆಸ್ಟ್ರೇಲಿಯಾದಲ್ಲಿ ಈ ಸತಿ ಇದೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ಅದು ಮೆಲ್ಬೋರ್ನ್ MCG ಅಲ್ಲಿ ನಡೀತಿರೋದು ಈ ಟೆಸ್ಟ್ ಮ್ಯಾಚ್. ಪ್ರತಿ ಇಯರ್ 26 ಡಿಸೆಂಬರ್ MCG ಅಲ್ಲಿ ಟೆಸ್ಟ್ ಮ್ಯಾಚ್ ಇದ್ದೇ ಇರುತ್ತೆ. ಇಂಗ್ಲೆಂಡ್ ಬಂದ್ಬಿಟ್ಟು ಇದು ಲಾರ್ಡ್ಸ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ ಅಕಸ್ಮಾತ್ ಬಾಕ್ಸಿಂಗ್ ಡೇ ಟೆಸ್ಟ್ ಏನನ್ನ ಕಂಡಕ್ಟ್ ಮಾಡಿದ್ರೆ. ಇವಾಗ ಕರೆಂಟ್ ಆಗಿ 26 ಡಿಸೆಂಬರ್ ಅಲ್ಲಿ ಈ ವರ್ಷ ನಡೆಯುತ್ತಿರೋ ಮೇನ್ 3 ಟೆಸ್ಟ್ ಮ್ಯಾಚಸ್ ಅಂದ್ರೆ ಅದು ಒನ್ ಆಫ್ ದ ಹೈಪ್ಡ್ ಮ್ಯಾಚ್ ಆದ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ, ಅದು ಮೆಲ್ಬೋರ್ನ್ MCG ಅಲ್ಲಿ ನಡೀತೈತೆ. ಮತ್ತೆ ಸೌತ್ ಆಫ್ರಿಕಾ ಹಾಗೂ ಪಾಕಿಸ್ತಾನ ಸೆಂಚುರಿಯನ್ ಸೌತ್ ಆಫ್ರಿಕಾದಲ್ಲಿ ನಡೀತಿದೆ. ಮತ್ತೆ ಜಿಂಬಾಬ್ವೆ ವರ್ಸಸ್ ಅಫ್ಘಾನಿಸ್ತಾನ್ ಬುಲಾವಯೋ ಜಿಂಬಾಬ್ವೆ ಅಲ್ಲಿ ನಡೀತಿದೆ. ವಾಟ್ ದ ಸ್ಟೋರಿ ಬಿಹೈಂಡ್ ಬಾಕ್ಸಿಂಗ್ ಡೇ ಟೆಸ್ಟ್. ಹಾಗೂ ಒನ್ ಅಂಡ್ ಓನ್ಲಿ ಬಾಕ್ಸಿಂಗ್ ಡೇ ODI ಕೂಡ ಆಗಿದೆ. ಅದು ಆಸ್ಟ್ರೇಲಿಯಾ ವರ್ಸಸ್ ಶ್ರೀಲಂಕಾ ನಡುವೆ ಆಗಿರೋದು. ಇನ್ಫ್ಯಾಕ್ಟ್ ಅವಾಗ 1990s ಟೈಮ್ ಅಲ್ಲಿ ಆಕ್ಚುಲಿ ಪಾಕಿಸ್ತಾನ ಹಾಗೂ ಆಸ್ಟ್ರೇಲಿಯಾ ನಡುವೆ 26 ಡಿಸೆಂಬರ್ ಇಂದ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗಬೇಕಾಗಿತ್ತು. ಬಟ್ 22 ಡಿಸೆಂಬರ್ ವರೆಗೂ ಪಾಕಿಸ್ತಾನ ಅವರು ಇಂಡಿಯಾ ಮೇಲೆ ಟೆಸ್ಟ್ ಮ್ಯಾಚ್ ಆಡ್ತಾ ಇದ್ರು. ಆದ ಕಾರಣದಿಂದ ಅವರು ಆಸ್ಟ್ರೇಲಿಯಾಗೆ ಬರಕ್ ಆಗಿರ್ಲಿಲ್ಲ. ಸೊ ಆ ದಿನ ಯಾವಾಗ್ಲೂ ಪ್ರತಿ ವರ್ಷ ಆಡ್ತಿರೋ ಕಾರಣದಿಂದ ಆ ಲೆಗಸಿ ಕಂಟಿನ್ಯೂ ಮಾಡ್ಕೊಬೇಕು ಅಂತ ಶ್ರೀಲಂಕಾ ವಿರುದ್ಧ ಟ್ರೈ ಸೀರೀಸ್ ನ ಕಂಡಕ್ಟ್ ಮಾಡ್ಬಿಟ್ಟು ಒನ್ ಅಂಡ್ ಓನ್ಲಿ ಬಾಕ್ಸಿಂಗ್ ಡೇ ODI ಕೂಡ ಆಡಿದ್ದಾರೆ ಆಸ್ಟ್ರೇಲಿಯಾದವರು. ಇದಾಗಿತ್ತು ಇವತ್ತಿನ ವಿಡಿಯೋ. ಫಾರ್ ಮೋರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆನ್ ಕ್ರಿಕೆಟ್ ಅಂಡ್ ಮೂವೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.